ರಾಜ್ಯ ರಾಜಕಾರಣದಲ್ಲಿ ಸಿಎಂ ಚೇರ್ ಫೈಟ್ ಜೋರಾಗ್ತಾ ಇದೆ. ಅದು ಯಾವ ರೀತಿ ಶಮನಗೊಳ್ಳುತ್ತೆ, ಯಾವ ರೀತಿ ಶಮನಗೊಳಿಸಬೇಕು ಅನ್ನೋದೇ ಹೈಕಮಾಂಡ್ಗೆ ಈಗ ಚಾಲೆಂಜ್ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನವೊಲಿಸುವಲ್ಲಿ ವಿಫಲರಾದ ಬೆನ್ನಲ್ಲೇ ಈಗ ಕೆಸಿ ವೇಣುಗೋಪಾಲ್ ಅವರ ರಂಗ ಪ್ರವೇಶವಾಗ್ತಾ ಇದೆ. ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಈಗ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬೆಂಗಳೂರಿನ ಆಚೆ ಒಂದು ಕಡೆ ನಿರ್ದಿಷ್ಟ ಸ್ಥಳದಲ್ಲಿ ಎಲ್ಲ ನಾಯಕರನ್ನ ಕರೆಸಿ ಮಾತಾಡ್ತಾರೆ, ಮಾಹಿತಿ ಸಂಗ್ರಹಿಸುತ್ತಾರೆ. ಅದಾದ ನಂತರ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಮಾಲೋಚನೆಯನ್ನ ಮಾಡ್ತಾರೆ ಅನ್ನಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಿದ್ರೆ ವೇಣುಗೋಪಾಲ್ ಅವರ ಈ ರಾಜಿ ಸಂಧಾನ ಮನವೊಲಿಸುವ ಕೆಲಸ ಯಶಸ್ವಿ ಆಗಬಹುದಾ ಅಥವಾ ಡಿಕೆ ಶಿವಕುಮಾರ್ ತಮ್ಮ ಪಟ್ಟನ್ನ ಮುಂದುವರಿಸ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಚೇರ್ ಫೈಟ್ ಜೋರಾಗ್ತಾ ಇದೆ. ಅದು ಯಾವ ರೀತಿ ಶಮನಗೊಳ್ಳುತ್ತೆ, ಯಾವ ರೀತಿ ಶಮನಗೊಳಿಸಬೇಕು ಅನ್ನೋದೇ ಹೈಕಮಾಂಡ್ಗೆ ಈಗ ಚಾಲೆಂಜ್ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನವೊಲಿಸುವಲ್ಲಿ ವಿಫಲರಾದ ಬೆನ್ನಲ್ಲೇ ಈಗ ಕೆಸಿ ವೇಣುಗೋಪಾಲ್ ಅವರ ರಂಗ ಪ್ರವೇಶವಾಗ್ತಾ ಇದೆ. ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಈಗ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬೆಂಗಳೂರಿನ ಆಚೆ ಒಂದು ಕಡೆ ನಿರ್ದಿಷ್ಟ ಸ್ಥಳದಲ್ಲಿ ಎಲ್ಲ ನಾಯಕರನ್ನ ಕರೆಸಿ ಮಾತಾಡ್ತಾರೆ, ಮಾಹಿತಿ ಸಂಗ್ರಹಿಸುತ್ತಾರೆ. ಅದಾದ ನಂತರ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಮಾಲೋಚನೆಯನ್ನ ಮಾಡ್ತಾರೆ ಅನ್ನಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಿದ್ರೆ ವೇಣುಗೋಪಾಲ್ ಅವರ ಈ ರಾಜಿ ಸಂಧಾನ ಮನವೊಲಿಸುವ ಕೆಲಸ ಯಶಸ್ವಿ ಆಗಬಹುದಾ ಅಥವಾ ಡಿಕೆ ಶಿವಕುಮಾರ್ ತಮ್ಮ ಪಟ್ಟನ್ನ ಮುಂದುವರಿಸ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಚೇರ್ ಫೈಟ್ ಜೋರಾಗ್ತಾ ಇದೆ. ಅದು ಯಾವ ರೀತಿ ಶಮನಗೊಳ್ಳುತ್ತೆ, ಯಾವ ರೀತಿ ಶಮನಗೊಳಿಸಬೇಕು ಅನ್ನೋದೇ ಹೈಕಮಾಂಡ್ಗೆ ಈಗ ಚಾಲೆಂಜ್ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನವೊಲಿಸುವಲ್ಲಿ ವಿಫಲರಾದ ಬೆನ್ನಲ್ಲೇ ಈಗ ಕೆಸಿ ವೇಣುಗೋಪಾಲ್ ಅವರ ರಂಗ ಪ್ರವೇಶವಾಗ್ತಾ ಇದೆ. ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಈಗ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬೆಂಗಳೂರಿನ ಆಚೆ ಒಂದು ಕಡೆ ನಿರ್ದಿಷ್ಟ ಸ್ಥಳದಲ್ಲಿ ಎಲ್ಲ ನಾಯಕರನ್ನ ಕರೆಸಿ ಮಾತಾಡ್ತಾರೆ, ಮಾಹಿತಿ ಸಂಗ್ರಹಿಸುತ್ತಾರೆ. ಅದಾದ ನಂತರ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಮಾಲೋಚನೆಯನ್ನ ಮಾಡ್ತಾರೆ ಅನ್ನಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಿದ್ರೆ ವೇಣುಗೋಪಾಲ್ ಅವರ ಈ ರಾಜಿ ಸಂಧಾನ ಮನವೊಲಿಸುವ ಕೆಲಸ ಯಶಸ್ವಿ ಆಗಬಹುದಾ ಅಥವಾ ಡಿಕೆ ಶಿವಕುಮಾರ್ ತಮ್ಮ ಪಟ್ಟನ್ನ ಮುಂದುವರಿಸ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಚೇರ್ ಫೈಟ್ ಜೋರಾಗ್ತಾ ಇದೆ. ಅದು ಯಾವ ರೀತಿ ಶಮನಗೊಳ್ಳುತ್ತೆ, ಯಾವ ರೀತಿ ಶಮನಗೊಳಿಸಬೇಕು ಅನ್ನೋದೇ ಹೈಕಮಾಂಡ್ಗೆ ಈಗ ಚಾಲೆಂಜ್ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನವೊಲಿಸುವಲ್ಲಿ ವಿಫಲರಾದ ಬೆನ್ನಲ್ಲೇ ಈಗ ಕೆಸಿ ವೇಣುಗೋಪಾಲ್ ಅವರ ರಂಗ ಪ್ರವೇಶವಾಗ್ತಾ ಇದೆ. ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಈಗ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬೆಂಗಳೂರಿನ ಆಚೆ ಒಂದು ಕಡೆ ನಿರ್ದಿಷ್ಟ ಸ್ಥಳದಲ್ಲಿ ಎಲ್ಲ ನಾಯಕರನ್ನ ಕರೆಸಿ ಮಾತಾಡ್ತಾರೆ, ಮಾಹಿತಿ ಸಂಗ್ರಹಿಸುತ್ತಾರೆ. ಅದಾದ ನಂತರ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಮಾಲೋಚನೆಯನ್ನ ಮಾಡ್ತಾರೆ ಅನ್ನಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಿದ್ರೆ ವೇಣುಗೋಪಾಲ್ ಅವರ ಈ ರಾಜಿ ಸಂಧಾನ ಮನವೊಲಿಸುವ ಕೆಲಸ ಯಶಸ್ವಿ ಆಗಬಹುದಾ ಅಥವಾ ಡಿಕೆ ಶಿವಕುಮಾರ್ ತಮ್ಮ ಪಟ್ಟನ್ನ ಮುಂದುವರಿಸ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಚೇರ್ ಫೈಟ್ ಜೋರಾಗ್ತಾ ಇದೆ. ಅದು ಯಾವ ರೀತಿ ಶಮನಗೊಳ್ಳುತ್ತೆ, ಯಾವ ರೀತಿ ಶಮನಗೊಳಿಸಬೇಕು ಅನ್ನೋದೇ
ಹೈಕಮಾಂಡ್ಗೆ ಈಗ ಚಾಲೆಂಜ್ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನವೊಲಿಸುವಲ್ಲಿ ವಿಫಲರಾದ ಬೆನ್ನಲ್ಲೇ ಈಗ ಕೆಸಿ ವೇಣುಗೋಪಾಲ್ ಅವರ ರಂಗ ಪ್ರವೇಶವಾಗ್ತಾ ಇದೆ. ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಈಗ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬೆಂಗಳೂರಿನ ಆಚೆ ಒಂದ್ ಕಡೆ ನಿರ್ದಿಷ್ಟ ಸ್ಥಳದಲ್ಲಿ ಎಲ್ಲ ನಾಯಕರನ್ನ ಕರೆಸಿ ಮಾತಾಡ್ತಾರೆ, ಮಾಹಿತಿ ಸಂಗ್ರಹಿಸುತ್ತಾರೆ. ಅದಾದ ನಂತರ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಮಾಲೋಚನೆಯನ್ನ ಮಾಡ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಿದ್ರೆ ವೇಣುಗೋಪಾಲ್ ಅವರ ಈ ರಾಜಿ ಸಂಧಾನ ಮನವೊಲಿಸುವ ಕೆಲಸ ಯಶಸ್ವಿ ಆಗಬಹುದಾ ಅಥವಾ ಡಿಕೆ ಶಿವಕುಮಾರ್ ತಮ್ಮ ಪಟ್ಟನ್ನ ಮುಂದುವರಿಸ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಚೇರ್ ಫೈಟ್ ಜೋರಾಗ್ತಾ ಇದೆ. ಅದು ಯಾವ ರೀತಿ ಶಮನಗೊಳ್ಳುತ್ತೆ, ಯಾವ ರೀತಿ ಶಮನಗೊಳಿಸಬೇಕು ಅನ್ನೋದೇ ಹೈಕಮಾಂಡ್ಗೆ ಈಗ ಚಾಲೆಂಜ್ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನವೊಲಿಸುವಲ್ಲಿ ವಿಫಲರಾದ ಬೆನ್ನಲ್ಲೇ ಈಗ ಕೆಸಿ ವೇಣುಗೋಪಾಲ್ ಅವರ ರಂಗ ಪ್ರವೇಶವಾಗ್ತಾ ಇದೆ. ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಈಗ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬೆಂಗಳೂರಿನ ಆಚೆ ಒಂದ್ ಕಡೆ ನಿರ್ದಿಷ್ಟ ಸ್ಥಳದಲ್ಲಿ ಎಲ್ಲ ನಾಯಕರನ್ನ ಕರೆಸಿ ಮಾತಾಡ್ತಾರೆ, ಮಾಹಿತಿ ಸಂಗ್ರಹಿಸುತ್ತಾರೆ. ಅದಾದ ನಂತರ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಮಾಲೋಚನೆಯನ್ನ ಮಾಡ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಿದ್ರೆ ವೇಣುಗೋಪಾಲ್ ಅವರ ಈ ರಾಜಿ ಸಂಧಾನ ಮನವೊಲಿಸುವ ಕೆಲಸ ಯಶಸ್ವಿ ಆಗಬಹುದಾ ಅಥವಾ ಡಿಕೆ ಶಿವಕುಮಾರ್ ತಮ್ಮ ಪಟ್ಟನ್ನ ಮುಂದುವರಿಸ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಚೇರ್ ಫೈಟ್ ಜೋರಾಗ್ತಾ ಇದೆ. ಅದು ಯಾವ ರೀತಿ ಶಮನಗೊಳ್ಳುತ್ತೆ, ಯಾವ ರೀತಿ ಶಮನಗೊಳಿಸಬೇಕು ಅನ್ನೋದೇ ಹೈಕಮಾಂಡ್ಗೆ ಈಗ ಚಾಲೆಂಜ್ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನವೊಲಿಸುವಲ್ಲಿ ವಿಫಲರಾದ ಬೆನ್ನಲ್ಲೇ ಈಗ ಕೆಸಿ ವೇಣುಗೋಪಾಲ್ ಅವರ ರಂಗ ಪ್ರವೇಶವಾಗ್ತಾ ಇದೆ. ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಈಗ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬೆಂಗಳೂರಿನ ಆಚೆ ಒಂದ್ ಕಡೆ ನಿರ್ದಿಷ್ಟ ಸ್ಥಳದಲ್ಲಿ ಎಲ್ಲ ನಾಯಕರನ್ನ ಕರೆಸಿ ಮಾತಾಡ್ತಾರೆ, ಮಾಹಿತಿ ಸಂಗ್ರಹಿಸುತ್ತಾರೆ. ಅದಾದ ನಂತರ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಮಾಲೋಚನೆಯನ್ನ ಮಾಡ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಿದ್ರೆ ವೇಣುಗೋಪಾಲ್ ಅವರ ಈ ರಾಜಿ ಸಂಧಾನ ಮನವೊಲಿಸುವ ಕೆಲಸ ಯಶಸ್ವಿ ಆಗಬಹುದಾ ಅಥವಾ ಡಿಕೆ ಶಿವಕುಮಾರ್ ತಮ್ಮ ಪಟ್ಟನ್ನ ಮುಂದುವರಿಸ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಚೇರ್ ಫೈಟ್ ಜೋರಾಗ್ತಾ ಇದೆ. ಅದು ಯಾವ ರೀತಿ ಶಮನಗೊಳ್ಳುತ್ತೆ, ಯಾವ ರೀತಿ ಶಮನಗೊಳಿಸಬೇಕು ಅನ್ನೋದೇ ಹೈಕಮಾಂಡ್ಗೆ ಈಗ ಚಾಲೆಂಜ್ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನವೊಲಿಸುವಲ್ಲಿ ವಿಫಲರಾದ ಬೆನ್ನಲ್ಲೇ ಈಗ ಕೆಸಿ ವೇಣುಗೋಪಾಲ್ ಅವರ ರಂಗ ಪ್ರವೇಶವಾಗ್ತಾ ಇದೆ. ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಈಗ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬೆಂಗಳೂರಿನ ಆಚೆ ಒಂದ್ ಕಡೆ ನಿರ್ದಿಷ್ಟ ಸ್ಥಳದಲ್ಲಿ ಎಲ್ಲ ನಾಯಕರನ್ನ ಕರೆಸಿ ಮಾತಾಡ್ತಾರೆ, ಮಾಹಿತಿ ಸಂಗ್ರಹಿಸುತ್ತಾರೆ. ಅದಾದ ನಂತರ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಮಾಲೋಚನೆಯನ್ನ ಮಾಡ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಿದ್ರೆ ವೇಣುಗೋಪಾಲ್ ಅವರ ಈ ರಾಜಿ ಸಂಧಾನ ಮನವೊಲಿಸುವ ಕೆಲಸ ಯಶಸ್ವಿ ಆಗಬಹುದಾ ಅಥವಾ ಡಿಕೆ ಶಿವಕುಮಾರ್ ತಮ್ಮ ಪಟ್ಟನ್ನ ಮುಂದುವರಿಸ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ.